ಶಾಮನೂರು ಶಿವಶಂಕರಪ್ಪ ಅವರ ಅಂತಿಮ ದರ್ಶನಕ್ಕೆ ಜನಸಾಗರವೇ ಹರಿದು ಬರ್ತಾ ಇದೆ. ಅಜಾತ ಶತ್ರುವನ್ನು ನೆನೆದು ಜನ ಬಿಕ್ಕಿ ಬಿಕ್ಕಿ ಅಳುತ್ತಾ ಇದ್ದಾರೆ. ಬಹಳಷ್ಟು ಜನ ಅವರ ಸಂಸ್ಥೆಯಲ್ಲಿ ಕೆಲಸ ಮಾಡುವಂಥ ಉದ್ಯೋಗಿಗಳು ಮಾತನಾಡಿದ್ದಾರೆ. ಸ್ವಂತ ತಂದೆಯನ್ನು ಕಳಕೊಂಡ ರೀತಿಯಲ್ಲಿ ದುಃಖ ಆಗ್ತಿದೆ. ನಾವು ಯಾವತ್ತೂ ಬಂದರೂ ಪ್ರೀತಿಯಿಂದ ಮಾತನಾಡಿಸ್ತಾ ಇದ್ರು, ಮಕ್ಕಳಿಗೆ ಕೆಲಸ ಕೇಳಿಕೊಂಡು ಬಂದರೆ ಸಹಾಯ ಮಾಡ್ತಾ ಇದ್ರು, ಏನೇ ಸಮಸ್ಯೆ ಇದ್ರೂ ಕೂಡ ಸ್ಪಂದಿಸುವಂಥ ಕೆಲಸ ಮಾಡ್ತಿದ್ರು ಅಂತ ಬಹಳಷ್ಟು ಜನ ಕಣ್ಣೀರು ಸುರಿಸ್ತಾ ಇದ್ದಾರೆ. ಚೆನ್ನಾಗಿ ಮಾತಾಡ್ತಿದ್ರು, ಹಂಗೇನಿದಿಲ್ಲ, ಒಳ್ಳೆ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ರಿ, ಒಳ್ಳೇದಾಗುತ್ತೆ, ನಿಮ್ಗೆ ಚೆನ್ನಾಗಿರುತ್ತೆ ಇರ್ತದೆ ಅಂತ ಮಾತಾಡೋರು. ಚೆನ್ನಾಗಿ ಮಾತಾಡ್ತಾ ಇದ್ರು. ಸರ್ ಬರ್ತಾನಂತ ಬಂದವರಿಗೆ ಎಂದೂ ಹೊರ ನಿಲ್ಸಿಲ್ಲ ಸರ್. ನಮಗೆಲ್ಲ ಬಡವರು ಅಂತವ್ರು ಇರೋ ತನಕ ಯಾರಿಗೂ ಬಡತನದ ಬೆಲೆನೇ ಗೊತ್ತಿರಲಿಲ್ಲ ಸರ್. ಇನ್ಮೇಲೆ ಗೊತ್ತಾಗ್ಬೋದು. ಹಾಸ್ಪಿಟ್ಲಲ್ಲಿ ದಸರಾ ಹಬ್ಬದ ಸ್ವೀಟ್ ಕೊಟ್ಟಿದ್ರ ನಿಮಗೆ? ಹ್ಞೂ ಸರ್, ಸ್ವೀಟ್ ಕೊಟ್ಟಿದ್ರು. ಏನ್ ಮಾತಾಡಿದ್ರು, ಏನಂತ ಆಶೀರ್ವಾದ ಮಾಡಿದ್ರು ನಿಮ್ಗೆ? ಎಲ್ಲ ಕೈ ಮುಗಿದ್ರು ಸರ್, ಎಲ್ಲರಿಗೂ ಒಳ್ಳೇದಾಗಲಿ ಸರ್. ಎಲ್ರು ಚೆನ್ನಾಗಿರ್ರಿ ಅಂತಂದು ಹೇಳೋರು. ಯಾವಾಗ ಬಂದ್ರು ಎಲ್ರು ಚೆನ್ನಾಗಿರ್ರಿ, ನಿಮ್ ದೇವ್ರು ಚೆನ್ನಾಗಿಟ್ರಿ ಅಂತ ಆಶೀರ್ವಾದ ಮಾಡೋರು. ದಸರಾ ಹಬ್ಬಕ್ಕೆ ಡೈಲಿ ಬಂದು ಎಲ್ರಿಗೆ ಯಾರಿಗೆ ಭೇಟಿ ಆಗ್ಲಾರ್ದಂಗೆ ಬರ್ತಿರ್ಲಿಲ್ಲ, ಅಷ್ಟು ಭೇಟಿ ಆಗ್ತಿದ್ವಿ. ಯಾವತ್ತು ಭೇದ ಭಾವ ಮಾಡುವಂತದ್ದಾಗ್ಲಿ ಎಂದೆಂದೂ ಇಲ್ಲ ಸರ್. ನಮ್ಮ ಮನೆ ಈ ಮನೆ ಎಲ್ಲ ನಾವು ಒಂದೇ ಅಂತ ತಿಳ್ಕೊಂಡಿರೋ ಸರ್. ಎಂದೂ ನಮಗೆ ಯಾರು ಭೇದ ಭಾವ ಮಾಡಿಲ್ಲ ಸರ್. ಚೆನ್ನಾಗೇ ನೋಡ್ಕೊಂಡಿರ್ ಸರ್, ಚೆನ್ನಾಗೇ ಮಾತಾಡ್ಸಿದಾರೆ ಸರ್, ಏನು ಇದಿಲ್ಲ ಸರ್. ಏನೋ ವೈಯಕ್ತಿಕವಾಗಿ ನಿಮ್ ಸಮಸ್ಯೆ ಇದ್ರಂತ ಸಂದರ್ಭದಲ್ಲಿ ಬಂದಾಗ ಮಾತಾಡಿದಾರೆ ಸರ್, ಹಂಗೇನಿಲ್ಲ. ತಿಂಗಳಿಗೆ 2 ಟೈಮ್ ಆದ್ರೂ ಬಂದು ಸಾವು ಕರ್ಕೊಂಡು ಹೋಗ್ತಿದ್ವಿ ಸರ್. ಏನಾದ್ರೂ ಪ್ರಾಬ್ಲಮ್ ಇತ್ತಂದ್ರೆ ಬರ್ತಿದ್ವಿ. ಈಗ ಅಪ್ಪಾಜಿಯರ್ ಇಲ್ಲದ ಕಾಲಕ್ಕೆ ಈಗ ಏನಾದ್ರೂ ಅಣ್ಣರೇ ಸರ್ ನಮಗೆ. ಸ್ವಂತ ತಂದೆನ ಕಳ್ಕೊಂಡಂಗ ಆಗಿದೆ ನಿಮ್ಗೆ? ಹ್ಞೂ ಸರ್, ಸ್ವಂತ ತಂದೆ ಸರ್, ಅದಕ್ಕೂ ಹೆಚ್ಚಿಗೆ ಕಳ್ಕೊಂಡಂಗ. ಅಪ್ಪಾಜಿ ಅಂದ್ರೆ ಅಪ್ಪಾಜಿ. ಶಾಮನೂರು ಶಿವಶಂಕರಪ್ಪ ಅವರ ಅಗಲಿಕೆಯ ಬಗ್ಗೆ ಸುತ್ತೂರು ಶ್ರೀಗಳು ಮಾತನಾಡಿದ್ದಾರೆ, ಸಂತಾಪ ವ್ಯಕ್ತಪಡಿಸಿದ್ದಾರೆ. ನಾಡು ಹಿರಿಯ ಜೀವಿಯನ್ನು ಕಳ್ಕೊಂಡಿದೆ, ಅವರು ಶತಾಯುಷಿ ಆಗ್ತಾರೆ ಅನ್ನೋ ವಿಶ್ವಾಸ ಇದೆ. ಕಾಂಗ್ರೆಸ್ನಲ್ಲಿ ನಿಷ್ಠೆಯಿಂದ ಕೆಲಸ ಮಾಡಿದವರು ಶಾಮನೂರು. ದಾನ ಧರ್ಮದಲ್ಲಿ ಅವ್ರದ್ದು ಎತ್ತಿದ ಕೈ. ದಾವಣಗೆರೆಯ ಶಿಕ್ಷಣ ಕ್ರಾಂತಿಯನ್ನೇ ಮಾಡಿದ್ದಾರೆ ದಾವಣಗೆರೆಯಲ್ಲಿ ಅಂತ ಸುತ್ತೂರು ಶ್ರೀಗಳು ಮಾತನಾಡಿದ್ದಾರೆ. ಶಾಮನೂರು ಶಿವಶಂಕರಪ್ಪನವರು ಇವತ್ತು ಲಿಂಗೈಕ್ಯರಾಗಿರ್ತಕ್ಕಂಥದ್ದು ವಿಷಾದ ಸಂಗತಿ. ಅವರು ಈ ನಾಡಿನಲ್ಲೇ ಒಂದು ಹಿರಿಯ ಜೀವ. ಅವ್ರು ಶತಾಯುಷಿಗಳಾಗ್ತಾರೆ ಅಂತ ಅನ್ನೋದು ಎಲ್ಲರದ್ದು ಕೂಡ ಮನಸ್ಸಿನ ಬಯಕೆ ಆಗಿತ್ತು. ಅವರಲ್ಲೂ ಅದೇ ವಿಶ್ವಾಸ ಇತ್ತು. ಆದರೆ ದುರಾದೃಷ್ಟದಿಂದ ಅನಾರೋಗ್ಯದ ಕಾರಣದಿಂದಾಗಿ ದೈವಾಧೀನರಾಗಿದ್ದಾರೆ. ಅವರು ಸಮಾಜದ ಮುಖಂಡರಾಗಿದ್ದಂಥವರು. ಕೇವಲ ಒಂದು ಸಮಾಜಕ್ಕೆ ಅಂತಲ್ಲ, ಇಡೀ ಒಂದು ಎಲ್ಲ ಸಮುದಾಯಗಳ ಒಂದು ನಾಯಕತ್ವವನ್ನು ಗಳಿಸ್ಕೊಂಡಿದ್ದಂಥವರು ಮತ್ತು ಸರಳವಾದ ಜೀವನ ನಡೆಸಿದಂಥವರು, ನಿಗರ್ವಿಗಳು. ಒಂದು ಪಕ್ಷದಲ್ಲಿ ಕೊನೆಯ ತನಕ ನಿಷ್ಠೆಯಿಂದ ಇದ್ದು ಸೇವೆಯನ್ನು ಸಲ್ಲಿಸಿದಂಥವರು ಮತ್ತು ಸಾಮಾಜಿಕವಾದ ಕೆಲಸಗಳು, ದಾನ ಧರ್ಮ ಕೊಡುಗೆ ಅಂತಂದರೆ ಶಿವಶಂಕರಪ್ಪನ ಎತ್ತಿದ ಕೈ ಅಂತಕ್ಕಂತಹದ್ದು ಜನಮಾನಸದಲ್ಲಿ ನಿಲ್ಲಿಸಿರುವಂಥ ಮಾತು. ಯಾವುದೇ ಸತ್ಕಾರ್ಯ ಆದರೂ ಕೂಡ ಅದರ ಹಿಂದೆ ಶಿವಶಂಕರಪ್ಪನವರ ಒಂದು ಕೊಡುಗೆ ಇದ್ದೇ ಇರ್ತಿತ್ತು. ದಾವಣಗೆರೆ ಒಂದು ಕಾಲದಲ್ಲಿ ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಯಂತ್ರೋಪಕರಣಗಳಿಗೆ ಸೀಮಿತವಾಗಿದ್ದಂತಹ ಇಡೀ ಒಂದು ಕ್ಷೇತ್ರವನ್ನು ಶಿಕ್ಷಣದ ಕಾಶಿಯನ್ನು ಹಾಗೆ ಪರಿವರ್ತನೆ ಮಾಡಿದಂಥ ಕೀರ್ತಿ ಶಿವಶಂಕರಪ್ಪನವರಿಗೆ ಸಲ್ಲುವಂತಹದ್ದು. ಸಾಮಾನ್ಯ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.